ನಾವು ಪದೇ ಪದೇ ಸಣ್ಣ ಹುಡುಗರ ಥರ ನಾವು ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಯಾಕೆ ನಮಗೂ ಒಂದು ಗೌರವ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನಿಸ್ಟ್ರಿಗಿನ ದೊಡ್ಡದು ಸ್ವಾಭಿಮಾನ ದೊಡ್ಡದಿರ್ತದೆ. ಅದರಿಂದ ನಾವು CM ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಇದೀವಿ ಅಂತ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರಂತ ನಾನು ಎಕ್ಸ್ಪೆಕ್ಟ್. ನಾನು ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀನಿ. ಈಗಾಗಲೇ ಈ ಸರಿ 12,000 ಲೀಡಿಂಗ್ ಇದೆ, ಈ ಸರಿ 25,000 ಲೀಡಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಗೆದ್ದ ಮೇಲೆ ಆಮೇಲೆ ರಿಟೈರ್. ಈಗ ರಾಜಕೀಯದವ್ರು ಎಲ್ಲರೂ ಗೊತ್ತಾ, ಎಲ್ಲರೂ ಹೇಳ್ತಾರೆ ನಾವು ಕೊನೆ ಎಲೆಕ್ಷನ್ ಅಂತ, ಸಾಯೋವರೆಗೂ ನಾವೇ ಇರಬೇಕು ಇರೋ ವಿಚಾರ. ಎಲ್ಲರೂ ಸುಮ್ಮನೆ ನಾನು ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ, ಹಿಂದೆ ಮುಂದೆ ನೋಡ. ಯಾರು ನಾನು ಹೇಳೇ ಇಲ್ಲಪ್ಪ, ಯಾರು ಹೇಳಿದಾರ ಗೊತ್ತಿಲ್ಲ. ಅದು ಬಳೆ ವಿರೋಧ ಪಕ್ಷದವರೆಲ್ಲ ಪ್ರಚಾರ ಮಾಡ್ತಾರೆ ಕೊನೆ ಚುನಾವಣೆ ಅಂತ ಹಾಕಿ ನಮ್ ವೀಕೆಂಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ನಾವು ವೀಕೆಂಡ್ ಆಗೋದೆಲ್ಲ ನೋಡ್ತಾ ಇದ್ದಾರೆ. ನಮ್ಮ ಹೈಟು ಪರ್ಸನಾಲಿಟಿಗೆ ಯಾರು ಸುಳ್ಳು ಸುದ್ದಿ ಅಪಪ್ರಚಾರ ಮಾಡಿ ನಮ್ದು ಸ್ವಲ್ಪ ಡೌನ್ ಆಗ್ಲಿ ಅಂತ ಅವ್ರು ಐಡಿಯಾ ಮಾಡ್ತಾ ಇದ್ದಾರೆ. ನಾವು ಡೌನ್ ಆಗಲ್ಲ. ಅವ್ರ ಸುದ್ದಿ ಹತ್ತಿದ್ರು ನಾನು ಸ್ವಲ್ಪ ಹೆಸರು ಬಿಡ್ತೇನೆ. ಲಾಸ್ಟ್ ಟೈಮ್ ಬೆಳಗಾಂ ಬಂದಾಗ 5-10 ಇದ್ದೆ, ಈಗ 6 ಆಗಿದ್ದೀನಿ. ಈಗ ಸುರಿಯೋಗ ರಾಜಕಾರಣ ಮಾಡ್ತೀನಿ. ಅಂತ ಸಂದರ್ಭದಲ್ಲಿ ಆರೋಗ್ಯ ಹದಗೆಟ್ಟು ಆಯ್ತು ಅಂದ್ರೆ ಆಮೇಲೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ತಮ್ಮನ ಮಗ ಅನಿಕೇತ್ ಅಂತ ಇದ್ದಾನೆ, ನಮ್ಮ ತಮ್ಮನ ಮಗ ಇದ್ದಾನೆ. ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಐ ವಾಂಟೆಡ್ ಟು ಮೇಕ್ ಎ ಮಿನಿಸ್ಟರ್ ಬಟ್ ಐ ಡೋಂಟ್ ಹ್ಯಾವ್ ಸಬ್ಸ್ಟಿಟ್ಯೂಟ್ ಚೀಫ್ ವಿಪ್ ಅಂತಾರೆ. ಯಾಕಂದ್ರೆ ನಾನು ಬಹಳ ಸೀನಿಯರ್ ಇದ್ದೀನಿ, ಎಲ್ಲಾ ಮಂತ್ರಿಗಳು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನನಗಿದೆ. ಅದಕ್ಕೆ ಸಮಯ ಬಂದಾಗ ನಿನ್ಗೆ ಮಂತ್ರಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಏನ್ ನೀವು ಅದನ್ನ ನೀವೇ ಕ್ರಿಯೇಟ್ ಮಾಡಿ. ನನಗ್ ಪ್ರಕಾರ ಅವ್ರಿಬ್ರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವೇ ಹಿಂಗ್ ಕೇಳಿ ಜಗಳ ಅಂಟಿಸ್ತೀರಾ ಅಂತ ಕಾಣುತ್ತಪ್ಪ. ಏನ್ ಗೊತ್ತಿಲ್ಲ, ಅವ್ರವ್ರ ಸಂಬಂಧ ಅವ್ರು ಏನೇನು ಯೋಚನೆ ಮಾಡ್ತಾ ಇರ್ತಾರೆ. ಒಂದೊಂದ್ಸರಿ ನನ್ನ ಪಕ್ಕದಾಗ ಇದು ನನ್ನ ಹತ್ರನೇ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರು. ಎಲ್ಲ ದೇಹ ಇಲ್ಲಿ ಇರ್ತದೆ, ತಲೆ ಎಲ್ಲ ಇರ್ತದೆ, ಹಂಗಾಗಿ ಕೆಲವು ಟೈಮ್ನಾಗೆ ಮಾತಾಡಕ್ ಆಗಿರಲ್ಲ. ಅದಕ್ಕೆ ಏನ್ ತೊಂದರೆ ಇಲ್ಲ. ಯಾರು ಸಿದ್ದರಾಮಯ್ಯ ಅವ್ರ ಮನೆಗಿದ್ದಾರೆ, ಆರಾಮಾಗಿ ರಾಜಕಾರಣಕ್ಕೆ ಸಕ್ರಿಯವಾಗಿದಾರಲ್ಲ, ಅವ್ರು ಆರಾಮಾಗಿದ್ದಾರೆ. ಇನ್ನ MLA ಇದ್ದಾರೆ, ಎಲ್ಲ ನಮ್ಮ ಪಕ್ಷಕ್ಕೆ ಅವರು ಬೆಂಬಲ ನಿಂತ್ಕೊಂಡು ಮುಂದಿನ ಚುನಾವಣೆಗೆ ಅವರು ಕೂಡ DK ಶಿವಕುಮಾರ್ ಸುಮ್ಮನೆ ಇರ್ರಯ್ಯ ನೀವೆಲ್ಲ. ಎಲ್ಲಿಗೆ ಬೆಳಗಾಂ ಜಿಲ್ಲೆ ಒಟ್ಟು 3 ಕೊಡು ಅಂತ ಹೇಳಿದೀವಿ, ನೆನೆ ಕೂಡ ಹೇಳಿದೀವಿ. ಎಲ್ಲ ಶಾಸಕರು ಮೀಟ್ ಮಾಡಿ ಬೆಳಗಾಂ ಜಿಲ್ಲೆ ಬಹಳ ದೊಡ್ಡದು. ಹಿಂದಿನ ಮಂತ್ರಿಮಂಡಲ BJP ಅದಾಗಲಿ ಯಾವ ಪಕ್ಷ ಬಂದ್ರು ಕೂಡ 2ರಿಂದ 3 ಅಂತೂ ಕಾಯಂ ಇದ್ದಿದೆ. ಒಂದ್ ಕೆಲವು ಟೈಮ್ 4 ಆಗಿತ್ತು ಒಂದ್ಸರಿ. ಹಾಗಾಗಿ 3 ಕೊಡ್ಲೇಬೇಕು ಅಂತಂದ್ರೆ ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಸರಿ ಬಂದಾಗ ಇನ್ನೊಂದು ಐಡಿಯಾ ಹೈಟ್ ಆಗಿತ್ತು, ಅದು ಸ್ವಲ್ಪ ಅದು ಬರೀರಿ. ಅದಕ್ಕೆ ಒಂದು ವಿಷಯ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಏನೋ ವಿಶ್ವಾಸ 100% ಎಲ್ಲಾರು ವಿಶ್ವಾಸ ಇಟ್ಕೊಂಡಿದ್ದೀವಿ. ಅಲ್ಲಿ ಪ್ರಮಾಣ ಅಶೋಕ್ ಪಟ್ಟಣ ಎಂಬವರು ನಾನು ಅನ್ನೋರ್ಗುನು ಡೌಟೆ. ಅಲ್ಲಿ ಆಯ್ತಾರೆ ಕನ್ಫರ್ಮ್ ನಮ್ದು. ಅದಕ್ಕೆ ಪ್ರಾಕ್ಟಿಕಲ್ ಹೇಳದ್ ನಾನು. ಈಗ ನಾನು ಅದೇ ಹೇಳದ್ನಲ್ಲಪ್ಪ, ರಾಜಕಾರಣಿಗಳು ನಿವೃತ್ತಿ ಆಗ್ತಿರಂತ ಎಲ್ಲ ಬಹಳ ಜನ ಇದೇ ಲಾಸ್ಟ್ ಯಾರು ಸುಮ್ಮನೆ ನಾವು ಸುಳ್ಳು ಮಾತಾಡಕ್ ರೆಡಿ ಇಲ್ಲ. ನಾನೇ ನೆಕ್ಸ್ಟ್ ಎಲೆಕ್ಷನ್ಗೆ ನಾನೇ ನಿಂತ್ಕೊಂತೀನಿ, ನಾನು ಗೆದ್ದೆ ಗೆಲ್ತೀನಿ, ನಮ್ಮ ಪಕ್ಷ ಬಹುಮತ ಬರುತ್ತದೆ. ನಮಸ್ಕಾರ.